ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಮನಸ್ಸು ಅತ್ಯಂತ ಸಮರ್ಥವಾದ ಸಾಧನ. ಎಲ್ಲ ಅನುಭವಗಳಿಗೆ ಇದು ಕಾರಣ. ಮನುಷ್ಯ ಬದುಕಿನಾದ್ಯಂತ ಅನೇಕ ಅನುಭವಗಳನ್ನು ಮಾಡಿಕೊಳ್ಳುತ್ತಾನೆ. ನೋಡ್ತಾನೆ, ರೂಪವನ್ನು ಅನುಭವಿಸ್ತಾನೆ, ಕೇಳ್ತಾನೆ, ಶಬ್ದವನ್ನು ಅನುಭವಿಸ್ತಾನೆ. ಹಾಗೆ ರಸ, ಗಂಧ, ಸ್ಪರ್ಶ ಇವೆಲ್ಲ ಅನುಭವಗಳು. ಸಂಸಾರ ಪ್ರಪಂಚ ಅಂದರೆ ಇವೇನು 5 ಅದಾವಲ್ಲ, ಇವುಗಳನ್ನು ಅನುಭವಿಸೋದಕ್ಕೆ ಪ್ರಪಂಚ ಅಂತ ನಾವು ಕರಿತೇವೆ. ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಇವು 5 ಅದಾವಲ್ಲ, ಇವುಗಳನ್ನು ಇಂದ್ರಿಯಗಳ ಮೂಲಕ, ಮನಸ್ಸಿನ ಮೂಲಕ ನಾವು ಪ್ರತಿ ಕ್ಷಣ ಅನುಭವಿಸ್ತೇವೆ. ಹೀಗೇನು ಜೀವನದ ತುಂಬ ಅನುಭವಿಸ್ತೇವಲ್ಲ, ಇದಕ್ಕೇನಂತೇವಿ? ಪ್ರಪಂಚ. ಇದು ಸಂಸಾರ. ಮನುಷ್ಯ ಏನು ಮಾಡಿದರೂ ಇದಕ್ಕಾಗಿಯೇ ಮಾಡೋದು. ಆ ಬಳಿಕ ಒಳಗೊಂದು ಮನಸ್ಸದ ಅಲ್ಲ, ಅದರ ಕೆಲ ಇಚ್ಛೆಗಳು, ಅದರ ಅನೇಕ ಇಚ್ಛೆಗಳು. ಅವುಗಳಲ್ಲಿ ಸುಖದ ಇಚ್ಛೆ ಬಹಳ ಪ್ರಮುಖ. ನಮಗೆ ದುಃಖ ಆಗಬಾರದು, ಯಾವಾಗಲೂ ಸುಖ ಸುಖ ಇರಬೇಕು. ಎಲ್ಲರೂ ಬಯಸೋದು ಇಷ್ಟ. ಹೊರಗೆ 5 ಅನುಭವಗಳು, ಹೊರ ಜಗತ್ತಿನಿಂದ ಒಳಗೆ ಅನುಭವಗಳ ಮೂಲಕ ಉಂಟಾಗುವ ಸುಖ ದುಃಖ, ಇದೇ ಪ್ರಪಂಚ. ನೋಡಿ ಸುಖ ಆಗ್ತಿತ್ತು ಅಂದರೆ ಬಹಳ ಚೆನ್ನಾಗ್ಯದ ಅಂತ ಜೀವನ. ಹಾಗೆ ಕೇಳಿ ಆನಂದವಾಗ್ತಿತ್ತು ಅಂದರೆ ಜೀವನ ಮಧುರವಾಗ್ಯದ. ನಮ್ಮ ಬದುಕು ಮಧುರವಾಗಬೇಕಾದರೆ ನಮ್ಮ ಅನುಭವಗಳು ಮಧುರ ಮಧುರ ಇರಬೇಕು. ಅವುಗಳಲ್ಲಿ ಕೊರತೆ ಆಯಿತು ಅಂದರೆ ನಮ್ಮ ಅನುಭವಗಳು ತಮ್ಮ ಮಾಧುರ್ಯವನ್ನು ಕಳ್ಕೋತಾವ. ಅವು ಕಹಿ ಅನುಭವಗಳು ಅಂತ ಅನಿಸಿಕೊಳ್ತಾವ. ಇದು ಜೀವನ. ಒಟ್ಟು ಜೀವನ ನಾವು ಎಲ್ಲರೇ ಇರಲಿ, ಸ್ವರ್ಗವೋ ಅಥವಾ ಭೂಮಂಡಲವೋ, ನಮ್ಮ ದೇಶವೋ ಪರದೇಶವೋ, ಯಾವ ದೇಶದಲ್ಲಿದ್ದರೂ ಇವ 5 ಒಳಗೊಂದಿಷ್ಟು ಸುಖ. ಇದ ಪ್ರಪಂಚ. ಯಾರು ಮಾಡಿದರೇನು? ಶ್ರೀಮಂತರ ಮಾಡಿದರೂ ಅಷ್ಟೇ ಅದ, ಬಡವರ ಮಾಡಿದರೂ ಅಷ್ಟೇ, ತಿಳಿಯದವರು ಮಾಡಿದರೂ ಇಷ್ಟ, ತಿಳಿದವರು ಮಾಡಿದರೂ ಇಷ್ಟ. ಏನು? ಇದೊಂದಿಷ್ಟು ಪ್ರಪಂಚ. ಹೌದಲ್ಲ? ತಾವು ವಿಚಾರ ಮಾಡಿ. ಒಬ್ಬ ಅರಸ, ಬಹಳ ದೊಡ್ಡ ಸಿರಿವಂತ, ಏನು ಸಂಪತ್ತ ಸುರಿತದ, ಏನು ಮಾಡ್ತಾನೆ? ನೋಡ್ತಾನೆ, ಕೇಳ್ತಾನೆ, ಮುಟ್ತಾನೆ, ಮೋಷಿಸ್ತಾನೆ, ತಿಂತಾನೆ, ಮತ್ತೇನು ಮಾಡ್ತಾನೆ ಹೇಳಿ? ಮಹಾರಾಜ ಒಂದಿಷ್ಟು ಬಂಗಾರದಲ್ಲಿ ಇಟ್ಟುಕೊಂಡು ಉಣ್ತಿರಬಹುದು ಅಷ್ಟು, ಬಂಗಾರದ ಬಟ್ಟಲಲ್ಲಿ ಕುಡಿತಿರಬಹುದು, ಆದರೆ ಕುಡಿಯೋದು ನೀರ ಕುಡಿಯೋದು.
ಅನ್ನವನ್ನು ಉಣ್ಣೋದು ಬಂಗಾರ ಅಲ್ಲ, ಮುತ್ತು ರತ್ನಗಳಲ್ಲ. ಉಣ್ಣೋದು ಮತ್ತೆ ಅದೇ ಜೋಳ, ಅದೇ ಗೋಧಿ ಅಲ್ಲವೇನು? ಅವೇ ಹಣ್ಣುಗಳು, ಅದೇ ಹಾಲ ಹೈನ. ಏನದ ಹೇಳಿ? ಒಂದು ಬಡ ಗುಡಿಸಲಲ್ಲಿ ಕೂತು ತಿನ್ನೋದು ಅದೇ, ಕುಡಿಯೋದು ಅದೇ. ಆದರೆ ಅದನ್ನು ಆನಂದವಾಗುವಂಗೆ ಏನು ಉಣ್ತೇವಲ್ಲ, ಅದು ಕಲಾ. ಇಷ್ಟೆಲ್ಲ ಇದ್ದರೂ ಸಹಿತ ಸಾಲದು. ಇದೇನು ಇದು ಅಲ್ಲ. ಏನು ಅಮೇರಿಕಾದಾಗ ಉಣ್ತಾರೆ, ಏನು ಚೀನಿ ಪ್ಲೇಟ್ಗಳು ಡಿಶ್ಗಳಿರ್ತಾವ, ಏನು ಇಟಾಲಿಯನ್ ಆಹಾರಗಳು ಅಂತ ಉಣ್ಣಾಗ ನಾವು ನೆನಪು ಮಾಡಿಕೊಂಡೇವಿ ಅಂದರೆ ಇದರ ರುಚಿ ಹೋಗ್ತದೆ. ಇದ ಸಂಸಾರ ಕೆಟ್ಟತು ಅಂತ, ಪ್ರಪಂಚ ಕೆಟ್ಟದ ಅಂತ. ಸುಖ ಪಡಬೇಕಾದ ಕ್ಷಣದಲ್ಲಿ ಸುಖವನ್ನು ಪಡದೇ ಇದ್ದರೆ ಪ್ರಪಂಚ ಹೊಯ್ದಾಡ್ಯದ. ನಾವು ಅನುಭವಿಸಬೇಕು. ಅನುಭವಿಸೋದಕ್ಕಾಗಿಯೇ ಈ ಜಗತ್ತಿಗೆ ಬಂದವರು. ಅದಕ್ಕೆ ಮನುಷ್ಯನಲ್ಲಿ ಏನು ಬೇಕೋ, ಇಂದ್ರಿಯಗಳು, ಕರಣಗಳು ಎಲ್ಲವನ್ನ ನಿಸರ್ಗ ನಮಗೆ ಅಳವಡಿಸಿಕೊಟ್ಟಿದೆ. ಅವುಗಳನ್ನು ಹಂಗೆ ಬಳಸಬೇಕಲ್ಲ. ನಮ್ಮ ಮನಸ್ಸು ಅರಳಬೇಕು. ನಮ್ಮ ಜೀವನ ನಮಗೆ ಮಧುರವಾಗಬೇಕು. ಹಾಗೆ ನಾವು ಬಳಸೋದದೆ ನಮ್ಮ ಕಣ್ಣು ಕಿವಿಗಳನ್ನು, ಕೈ ಕಾಲುಗಳನ್ನು, ಮನಬುದ್ಧಿಗಳನ್ನು ಚೆನ್ನಾಗಿ ಬಳಸೋದದ. ಕೆಡಿಸಬಾರದು. ಅದು ಕಲೆ. ಅದಕ್ಕಾಗಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇರೋದು ಈ ಜಗತ್ತಿನಲ್ಲಿ. ಇಷ್ಟೆಲ್ಲ ಮಾಡೋದು ಎದಕ್ಕೆ? ಜೀವನವನ್ನು ಚಂದ ಮಾಡಬೇಕಂತೆ ಮಾಡೋದು. ಹೇಳಿ, ಭಾರತ ದೇಶದೊಳಗೆ ಇಷ್ಟ ಹಬ್ಬ ಹರಿದಿನಗಳನ್ನು ಮಾಡೋದು ಯಾಕೆ? ನಕ್ಕೋತಿರಬೇಕು ಅಂತ. ಆನಂದವಾಗಿ ಉಣ್ಣೋದು. ವಾರಕ್ಕೆ 15 ದಿವಸಕ್ಕೊಂದು ಹಬ್ಬ ಬರ್ತದೆ ನಮ್ಮ ದೇಶದಾಗ. ಅಮಾಸೆಗೆ ಒಂದು ಹಬ್ಬ, ಹುಣ್ಣಿಮೆಗೆ ಒಂದು ಹಬ್ಬ. ಹಿಂಗೆ ಯಾವ ದೇಶದಾಗೂ ಇಲ್ಲ. ಅದಕ್ಕೆ ಭಾರತೀಯರು ಗುಡಿಸಲದಾಗಿದ್ದರೂ ಮಸ್ತಾಗಿಯೇ ಇರ್ತಾರೆ, ಶಹರದಾಗಿದ್ದರೂ ಮಸ್ತಾಗಿಯೇ ಇರ್ತಾರೆ. ಯಾಕೆ? ಅವರಿಗೆ ಹಬ್ಬಗಳು ಬರ್ತಿರ್ತಾವೆ. ಹಬ್ಬಗಳು ಹೆಂಗಿರ್ತಾವೆ? ಸ್ವಚ್ಛಾಗಿ ಸ್ನಾನ ಮಾಡ್ತಾರೆ, ಇಲ್ಲೇನು ಚಲೋ ಬಟ್ಟೆ ಹಾಕ್ಕೋತಾರೆ, ಮಸ್ತ್ ಉಣ್ತಾರೆ. 15 ದಿವಸ ಊಟ ಮಾಡಲಾರದ್ದನ್ನು ಆ ದಿವಸ ಊಟ ಮಾಡ್ತಾರೆ. ಏನು ಮಜಾದಾಗ ಉಣಿಸಿ ತಿನ್ನಿಸಿ ಸಂತೋಷ ಪಡೋದೇನು ಅದೇ ಅಲ್ಲ. ಇದೇ ಸುಂದರ ಜೀವನ. ಬದುಕನ್ನು ಹಬ್ಬ ಮಾಡಿದರು. ಇಟ್ ಈಸ್ ಎ ಫೆಸ್ಟಿವಲ್. ವಿ ಹ್ಯಾವ್ ಟು ಸೆಲಿಬ್ರೇಟ್ ಅವರ್ ಲೈಫ್. ಏನದ ಇಲ್ಲೇ? ಇದೊಂದು ಹಬ್ಬ ಇದೆ. ರವೀಂದ್ರನಾಥ್ ಟ್ಯಾಗೋರ್ ಅಂತ ಆಗಿ ಹೋದರು. ಎಷ್ಟು ದೊಡ್ಡ ಮನುಷ್ಯ. ನೊಬೆಲ್ ಪಾರಿತೋಷಕ ಸಿಕ್ತು ಆಗಿನ ಕಾಲದಲ್ಲಿ. ಅಂಥ ಮಹಾನುಭಾವ, ಶ್ರೇಷ್ಠ ಕವಿ, ದಾರ್ಶನಿಕ, ಅಂಥ ಒಬ್ಬ ಋಷಿ ಸದೃಶನಾದಂಥ ರವೀಂದ್ರನಾಥ ಟ್ಯಾಗೋರ್ ಒಂದು ಮಾತು ಹೇಳ್ತಾನೆ, ಎಷ್ಟು ಚಲೋ. I have had an invitation to this world's festival. Thus my life has been blessed. ಏನು ಚಲೋ ಮಾತು ಹೇಳಿ. ಇದು ಜಗತ್ತು ಬಹಳ ಅದ್ಭುತದ. ದೇವನೇ ನಿನ್ನ ಇದು ಸಮಾರಂಭ ನಡೆದದ. ಇದು ಜಗತ್ತಂದ್ರೆ ಶಿಕ್ಷಾ ಭೂಮಿ ಅಲ್ಲ, ಇದು ಆನಂದದ ಭೂಮಿ. ಇದು ಹಬ್ಬದ ವಾತಾವರಣ. ಇಲ್ಲಿ
ಹಬ್ಬ ಇದು. ಜೀವನ ಅಂದರೆ ಒಂದು ಬಗೆಯ ಹಬ್ಬ. ಇಂಥ ಭಗವಂತನೇ ನಿನ್ನ ಹಬ್ಬ ಮಾಡುವ ಜಗತ್ತಿನೊಳಗೆ ನನಗೆ ಕಳಿಸಿಕೊಟ್ಟಿದೆಯಲ್ಲ, ನಿನಗೆ ಧನ್ಯವಾದ. ನಿನ್ನ ಹಬ್ಬ ನೋಡಕ್ಕೆ ಬಂದೀನಿ ನಾನು. ದೇವನ ಹಬ್ಬ ಇದು. ಈಗಾತಲ್ಲ, ದೀಪ ಹೊತ್ತು ಸೂರ್ಯ ಮೇಲೆ ಬಂದ, ಎಲ್ಲ ಕಡೆ ಬೆಳಕ, ಬಣ್ಣ ಬಣ್ಣಗಳು, ತಂಪಾದ ಗಾಳಿ. ಇಲ್ಲೇನು ಮೇಲಿಂದ ಬೀಳುವ ಹನಿ ಹನಿ ನೀರ. ಏನು ಅದ್ಭುತ ಇದು ಹಬ್ಬ. ವಸಂತ ಬಂತು, ಏನು ನೋಡಬೇಕು, ಸೃಷ್ಟಿ ಹಾಂಗೆ ಅರಳಿ ನಿಲ್ತದೆ. ಎಷ್ಟು ಥರದ ಹಣ್ಣುಗಳು, ಎಷ್ಟು ಥರದ ಧಾನ್ಯಗಳು ಹೇಳಿ. ಇದು ಭಗವಂತನೇ ನಿನ್ನ ಹಬ್ಬ. ಬೆಳಗ್ಗೆ ಏಳುವುದರೊಳಗಾಗಿ ಸಾಯಂಕಾಲ ಇರಲಿಲ್ಲ. ಬೆಳಗ್ಗೆ ಏಳುವುದರಾಗ ಪ್ರತಿಯೊಂದು ಬಳ್ಳಿಯೊಳಗೆ ಹೂಗಳೇ ಹೂಗಳು. ಹಬ್ಬಂದ್ರೇನು? ಹೂವ. ಹಬ್ಬಂದ್ರೆ ಹಣ್ಣ. ಹಬ್ಬಂದ್ರೆ ಬೆಳಕ. ಹಬ್ಬ ಅಂದ್ರೆ ಸುಂದರವಾಗಿ ಸೂಸುವಂಥ ಇದು ಗಾಳಿ. ಇದು ಹಬ್ಬ. ಮುಖದ ಮೇಲೆ ನಗೆಯಾಯಿತು, ಜೀವನವೇ ಹಬ್ಬ. ಇಂಥ ಅದ್ಭುತವಾದ ಹಬ್ಬದ ವಾತಾವರಣದಲ್ಲಿ ದೇವನೇ ನನ್ನ ತಂದ ಇಟ್ಟಿಯಲ್ಲ, ನಿನಗೆ ಧನ್ಯವಾದ. ಮೈ ಲೈಫ್ ಹ್ಯಾಸ್ ಬೀನ್ ಬ್ಲೆಸ್ಡ್. ನನ್ನ ಜೀವನ ಸಾರ್ಥಕ ಆಯಿತು ಭಗವಂತನೇ, ನಿನ್ನ ಅನುಗ್ರಹ. ಆನಂದ ಪಡಬೇಕು ಮನುಷ್ಯನೇ ಅಂದರು ಅವರು ರವೀಂದ್ರನಾಥ ಠಾಗೋರ್. ಆನಂದ ಪಡಬೇಕು. ಯಾವ ವಯಸ್ಸಾದರೆ ಏನಾಯಿತು? ನೋಡೋದದ, ಮಾಡೋದದ. ಮಾಡಂಗ ಆಯಿತು, ಮಾಡೋದು ಸಾಧ್ಯ ಇದ್ರೆ ಮಾಡೋದದ, ಇಲ್ಲದೆ ಇದ್ರೆ ನೋಡೋದದ ಈ ಜಗತ್ತನ್ನು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆ ಬಳಿಕ ಹೇಳ್ತಾರೆ, ಇಟ್ ವಾಸ್ ಮೈ ಪಾರ್ಟ್ ಆಟ್ ದಿಸ್ ಫೆಸ್ಟಿವಲ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ಎಷ್ಟು ಚಲೋ ಹೇಳ್ತಾರೆ. ಭಗವಂತನೇ, ನಾನು ಈ ಹಬ್ಬದೊಳಗೆ, ನಿನ್ನ ಹಬ್ಬದಾಗ, ನಿನ್ನ ಈ ಸಮಾರಂಭದಾಗ, ನಿನ್ನ ವೈಭವದ ಜಗತ್ತಿನೊಳಗೆ ನಾನು ಒಂದು ಸ್ವಲ್ಪ ಕಾಲ ವಾದ್ಯ ಬಾರಿಸೇನೆ. ನನ್ನ ದೇಹದ ಮೂಲಕ, ನನ್ನ ಮನಸ್ಸಿನ ಮೂಲಕ, ನನ್ನ ಭಾವನೆಗಳನ್ನೆಲ್ಲ ವ್ಯಕ್ತ ಮಾಡಿ ನಾನು ಒಂದಿಷ್ಟು ಹಾಡೇನಿ ದೇವನೇ. ಎಂಥ ಹಾಡೇನಿ, ನಿನಗೂ ಸಂತೋಷ ಆಗಬೇಕು, ನನಗೂ ಸಂತೋಷ ಆಗಬೇಕು ಅಂಥ ಹಾಡೇನಿ. ಹೆಂಗೆ ಹಾಡಬೇಕು? ನಮ್ಮ ಹಾಡುಗಳು ಹೆಂಗಿರ್ಬೇಕು? ಆನಂದ ಕೊಡ್ತಿರ್ಬೇಕು. ಜಗಳ ಹಚ್ಚಬಾರದು, ಮನಸ್ಸನ್ನು ಕೆಡಿಸಬಾರದು. ಹೌದಲ್ಲ? ಹಾಡೋದದ ಅಂದಾಗ ಚೆಂದಾಗಿ ಹಾಡು. ಗೀತೆಗಳು ಹೆಂಗಿರಬೇಕು? ಅರಳಿಸಬೇಕು. ಹಂಗೆ ಗೀತೆಗಳಿರಬೇಕು, ಅರಳಿಸಬೇಕು. ಅವು ಉರಿ ಹಚ್ಚಬಾರದು, ಹಂಗೆ ಗೀತೆಗಳಿರಬೇಕು. ನಾವು ಬರಿತಾ ಇದ್ದೇವೆ ಈಗ. ಓದಿದ್ರೆ ಓದ್ದಾಮ ಹೆಂಗಾಗಬೇಕು? ತಾಪ ಆಗಬೇಕು ಅವಾಗ, ಹಂಗೆ ನಾವು ಬರೀತೇವೆ. ಮನಸ್ಸು ಒಡೆದು ಹೋಗಬೇಕು, ಹಾಗೆ ಬರೀತೇವೆ. ಅವರು ಹೇಳ್ತಾರೆ, ಹಾಡು ಮನುಷ್ಯನೇ, ಹಾಡು. ನೀನು ಜಗತ್ತನ್ನು ಮಧುರ ಮಾಡೋದದ, ಕಹಿ ಮಾಡೋದು ಅಲ್ಲ. ಕಹಿ ಮಾಡಬೇಡ. ಎಲ್ಲ ಅದ ಇಲ್ಲೇ, ಕಹಿ ಯಾಕೆ ಮಾಡ್ತಿ? ಏನು ಸ್ವಚ್ಛ ಹಾಲು, ಎಂಥ ಮಧುರ ಹಾಲು. ಅದರಲ್ಲಿ ಏನು ಹಾಕ್ತಾ ಇದೆಯಾ? ಅಲ್ಕೋ ಹಾಲು ಹಾಕಬೇಡ ಅಷ್ಟೆ. ಅದ್ರಾಗ ಏನು ಹಾಕಬೇಕು? ಒಂದಿಷ್ಟು ಸಕ್ಕರೆದ ಹಾಕು, ಬೆಲ್ಲದ ಹಾಕು, ಮಧುರದ ಹಾಕು,
ಮಸ್ತಾಗಿ ಕುಡಿ, ಆದರೆ ಉನ್ಮಾದ ಆಗಬಾರದು, ಹಂಗಿರ್ಬೇಕು. ಇದು ಅಲ್ಲೇನು ಟ್ಯಾಗೋರ್ ಎಷ್ಟು ಚಲೋ ಋಷಿ ಅವರು ಹೇಳ್ತಾರೆ, ಇದು ಒಂದು ಸಾಕು. ಅವ್ರು ಹೇಳೋದು ಆನಂದವಾಗಿರೋದು, ನೋಡೋದು, ಕೇಳೋದು, ಮುಟ್ಟೋದು, ಮೂಷಿಸೋದು, ನಡೆಯೋದು, ಹಿಡಿಯೋದು, ಎಲ್ಲವನ್ನ ಮಾಡೋದು ಆನಂದವಾಗಿ ಇರೋದಕ್ಕ, ಬದುಕನ್ನ ಹಬ್ಬ ಮಾಡೋದಕ್ಕೆ. ನೋಡಬೇಕು, ಇದು ಬದುಕು, ಇದು ಬದುಕು. ಆದರೆ ಏನಾಯಿತು ಅಂದರೆ ಜಗತ್ತಿನಲ್ಲಿ ನಾವು ಬದುಕಲಿಕ್ಕೆ ಬಂದೇವಿ ಅನ್ನೋದೇ ಮರೆತು ಬಿಟ್ಟು ಗಳಿಸಲಿಕ್ಕೆ ಬಂದೇವಿ ಅಂತ ಶುರುವಾಯಿತು. ಆಗಲಿಲ್ಲೇನು ಹೇಳಿ, ಬರೀ ಅದೇ ಮಜಾದಾಗಿರ್ಬೇಕಂತ ಬಂದೇವಿ ಅಂತ ಭಾವಿಸಿದೇವಿ. ಆನಂದವಾಗಿರೋದು ಬೇರೆ, ಸಿಕ್ಕಂಗೆ ಮಜಾ ಮಾಡೋದು ಬೇರೆ. ಎಷ್ಟು ಹೊಡೆದಾಟ ಬಡದಾಟ ಎಷ್ಟು ಮಾಡ್ತಾ ಇದ್ದೀವಿ. ಏನಿಲ್ಲ, ಮತ್ತೆ ಏನೂ ಇಲ್ಲ ಈ ಜಗತ್ತಿನೊಳಗೆ. ಏನರೇ ನಾವು ಮಾಡ್ತೇವಿ ಅಂತಿಲ್ಲ, ನಾವು ಬದುಕೋದಕ್ಕೆ ಬಂದವರು. ಆ ಬದುಕೋದಕ್ಕೆ ಬಂದೇವಿ ಅನ್ನೋದನ್ನು ಮರೆತು ಬಿಡ್ತೇವೆ. ಆ ಬಳಿಕ ಬದುಕು ಹಾಳಾಗ್ತದೆ. ಎಂಥ ಅವಕಾಶ 100 ವರ್ಷ ಹೇಳಿ, ಎಂಥ ಒಳ್ಳೆಯ ಅವಕಾಶ. ಪ್ರಾಣಿಗಳಿಗಿಲ್ಲದ ಎಲ್ಲ ಅವಕಾಶಗಳು ನಮಗದ. ಪಾಪ ಪ್ರಾಣಿಗಳೇನು ಊಟ ಮಾಡ್ತಾವೇನು? ನಮ್ಮಂಗೆಲ್ಲ ತಯಾರಿ ಮಾಡಿಕೊಂಡು ಊಟ ಮಾಡ್ತಾವೇನು? ಏನಿಲ್ಲ, ಇದ್ದಲ್ಲೇ ನೀರು ಕುಡಿಯೋಕೆ ಹೋಗಬೇಕು. ಎಲ್ಲ ಕಾಳುಗಳು ಸಿಗ್ತಾವ ಅಲ್ಲಿಗೆ ಹಾರಿ ಹೋಗಬೇಕು. ಸಂಗ್ರಹ ಮಾಡೋಕ್ಕಾಗೋದಿಲ್ಲ, ಭಾರಿ ಮನೆ ಕಟ್ಟೋಕ್ಕಾಗೋದಿಲ್ಲ. ಮಳೆ ಬಿದ್ದರೆ ಗೂಡ್ನಾಗ ನೀರ. ಆದರೆ ಹಾರ್ತಾವ, ಹಾಡ್ತಾವ. ದೇ ಫ್ಲೈ ಅಂಡ್ ಸಿಂಗ್. ಹಾರ್ತಾವ, ಹಾಡ್ತಾವ. ಸೇನಾ ಕಟ್ಟಿಕೊಂಡು ಯುದ್ಧ ಮಾಡೋದಿಲ್ಲ, ಕೋರ್ಟ ಕಟ್ಲೆಗಳಲ್ಲಿ ತೊಡಗೋದಿಲ್ಲ ಒಂದು ಪಕ್ಷಿ ಕೂಡ. ನೀವು ಆ ಪಕ್ಷಿಯ ಹಿಂಗೆ ಒಂದು ಗುಡಿಸ ಅದು ಕಟ್ಟಿರ್ತದಲ್ಲ ಗೂಡ, ನೀವು ತೆಗೆದು ಒಗಿತೇವಿ ನಾವು, ಅದು ಕೋರ್ಟಿಗೆ ಹೋಗೋದಿಲ್ಲ. ಒಗಿ ಮನುಷ್ಯನೇ, ನನಗೆ ಕಟ್ಟೋ ಸಾಮರ್ಥ್ಯ ಅದ, ಮತ್ತೆ ಕಟ್ತೇವೆ. ಇದರ ಅರ್ಥ ಕೋರ್ಟಿಗೆ ಹೋಗಬಾರ್ದಂತಲ್ಲ ಹೇಳೋದು. ಅವು ಹೋಗೋದಿಲ್ಲ, ಅವು ಹೋಗೋದಿಲ್ಲ. ಹೆಂಗೆ ಬದುಕ್ತಾವ? ನಮಗೆ ವ್ಯಾಳೆನೇ ಇಲ್ಲ ಅಂಥವು. ಕೋರ್ಟಿಗೆ ಹೋಗಂದ್ರೆ ವ್ಯಾಳೆ ಇಲ್ಲ ನಮಗೆ. ಹಾಡೋದು ತಪ್ತದಲ್ಲ ಕೋರ್ಟಿಗೆ ಹೋದರೆ. ಜಗಳಕ್ಕೆ ನಿಂತ್ರೆ ಹಾಡು ತಪ್ತಾವ. ಜಗಳಕ್ಕೆ ನಿಂತರೆ ನಾವು ಹಾರೋದು ತಪ್ತದೆ. ಹಂಗೆ ಅವು ಕ್ಷಣ ಎಷ್ಟು ಮಹತ್ವದದಾವ ಜೀವನದಲ್ಲಿ. ಅವುಗಳನ್ನು ಬಳಸಿಕೊಂಡು ಮನುಷ್ಯನೇ ಲಿವ್ ಇನ್ ದಿಸ್ ವರ್ಲ್ಡ್ with a sweet smile on your face. ನಿನ್ನ ಮುಖದ ಮೇಲೆ ಒಂದಿಷ್ಟು ಮಧುರ ಮಕ್ಕಳ ನಗು ಇರಬೇಕು. ಹಂಗೆ ಬದುಕು ಮನುಷ್ಯನೇ. ಇಂಥ ಬದುಕನ್ನು ಕೆಡಿಸೋದು ಯಾವುದು ಅಂದರೆ ದ್ವೇಷ. ಇದು 3ನೇದ್ದು. ನಾವು 2 ನೋಡೇವಿ. ಚಿಂತೆ, ವಾಂಛ. ಈಗಿರೋದು ದ್ವೇಷ. ಇಂಥ ಬದುಕನ್ನು ಕೆಡಿಸಿಬಿಡ್ತದೆ. ಇದು ಹೆಂಗಾಗ್ಯದಂದರೆ ಮಧುರವಾದ ಹಾಲಿಗೆ ಹುಳಿ ಹಿಂಡದಂಗೆ ಒಡೆದು ಬಿಡ್ತು. ಆಗ ಜೀವನದಲ್ಲಿ ದ್ವೇಷದ ಹುಳಿ ನಾವು ಹಿಂಡದೇವಿ ಅಂದರೆ
ಭಾವ ಒಡಿತದೆ, ಬದುಕ ಕೆಟ್ಟು ಹೋಗ್ತದೆ. ದ್ವೇಷದ ಹುಳಿ ಅದು, ಅದು ಭಯಾನಕ. ಇಡೀ ಜಗತ್ತನ್ನು ವಿರೂಪಗೊಳಿಸೋದು ಯಾವುದು ಅಂದರೆ ದ್ವೇಷ. ಎದೆಯೊಳಗಿರುವಂಥ ಕಹಿ ಭಾವನ, ಕಹಿ ಭಾವನ, ದ್ವೇಷ ಬಹಳ ಬಹಳ ಭಯಾನಕವಾದಂಥ ಒಂದು ಭಾವ ಇದು. ಹೇಟ್ರೆಡ್ ನೋಡಬೇಕು ಎಷ್ಟು ಜೋರಾಗಿ ಕೆಲಸ ಮಾಡ್ತದೆ. ಜಗತ್ತದ ಅಂದಾಗ ವೈವಿಧ್ಯತೆ ಇರೋದೆ, ಎಲ್ಲ ಇರೋದೆ. ನಮಗೆ ಬೇಕಾದದ್ದು ಇರ್ತದೆ, ಬೇಡಾದದ್ದು ಇರ್ತದೆ. ಈಗಿಲ್ಲೇನು, ನಾನು ತಲೆ ಮೇಲೆ ಏನೂ ಹಾಕಿಲ್ಲ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.